ಡಯಾಬಿಟಿಸ್ ಇರೋರು ಇಡ್ಲಿನ ಉಪಯೋಗಿಸಬಹುದಾ? ನನಗಂತೂ ಇಡ್ಲಿ ಅಂದ್ರೆ ಪಂಚಪ್ರಾಣ. ನಮ್ಮ ಸೌತ್ ಇಂಡಿಯನ್ಸ್ಗೆಲ್ಲ ಇಡ್ಲಿ ಅಂದ್ರೆ ಎಲ್ರಿಗೂ ಇಷ್ಟ. ಇಡ್ಲಿಯಲ್ಲಿ ಏನಾಗುತ್ತೆ, ನಾವು ಅಕ್ಕಿ ಮತ್ತೆ ಉದ್ದಿನ ಬೇಳೆನ ರಾತ್ರಿ ಎಲ್ಲ ನೆನೆಸಿರೋದ್ರಿಂದ ಪ್ರೀ ಮತ್ತೆ ಪ್ರೋಬಯೋಟಿಕ್ ಇರುತ್ತೆ. ಇದು ಗಟ್ ಫ್ರೆಂಡ್ಲಿ, ಅಂದ್ರೆ ನಮ್ಮ ಕರಳಿಗೆ ತುಂಬಾ ಒಳ್ಳೇದು. ಆದ್ರೆ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಇದು ಸಡನ್ ಆಗಿ ಶುಗರ್ ರೈಸ್ ಮಾಡೋದ್ರಿಂದ ಪ್ರಮಾಣ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಒಂದು ಅಥವಾ ಎರಡು ಇಡ್ಲಿ ಉಪಯೋಗಿಸ್ಬೇಕು. ಅದು ತಿರ್ಗಾ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನಾವು ಜಾಸ್ತಿ ಚಟ್ನಿ ಉಪಯೋಗಿಸಿದ್ರೆ, ಕೋಕೋನಟ್ ಚಟ್ನಿ ಜಾಸ್ತಿ ಉಪಯೋಗಿಸೋದ್ರಿಂದ ಅದರಲ್ಲೂ ಸಹ ಕ್ಯಾಲೋರೀಸ್ ಜಾಸ್ತಿ ಬರುತ್ತೆ. ಅದ್ರ ಬದಲು ನಾವೇನ್ ಮಾಡ್ಬೋದು, ಕಡಲೆಕಾಯಿ ಚಟ್ನಿ ಅಥವಾ ಪುಟಾಣಿ ಕಡಲೆ ಚಟ್ನಿನ ಉಪಯೋಗಿಸ್ಬೇಕು. ಮತ್ತೆ ಇದ್ರ ಜೊತೆ ನಾವು ಸಾಂಬಾರ್ನ ಉಪಯೋಗಿಸ್ಬಹುದು. ಮತ್ತೆ ಇನ್ನೂ ಪ್ರೋಟೀನ್ಗಳನ್ನ ಉಪಯೋಗಿಸ್ಬೇಕು. ಅಂದ್ರೆ ಪಲ್ಯ ಅಥವಾ ಯಾವ್ದಾದ್ರು ಟೋಫು ಪನೀರ್ ಹಾಕಿ ಅಥವಾ ಎಗ್ಗಳನ್ನ ಅಥವಾ ಚಿಕನ್ನ ಉಪಯೋಗಿಸಿದ್ರೆ ಒಳ್ಳೇದು. ಸೊ ಇಡ್ಲಿನ ನಾವು ತಿನ್ಬಾರ್ದು ಅಂತೇನಿಲ್ಲ, ಒಂದು ಎರಡು ಮಿತವಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ. ಡಯಾಬಿಟಿಸ್ ಅಲ್ಲಿ ಏನಂದ್ರೆ ಪೋಷನ್ ಕಂಟ್ರೋಲ್, ಇಡ್ಲಿಯಲ್ಲೂ ತುಂಬಾ ಗ್ಲೈಸಿಮಿಕ್ ಇಂಡೆಕ್ಸ್ ಬೇಗ ಶುಗರ್ ರೈಸ್ ಮಾಡೋದ್ರಿಂದ ಪೋಷನ್ ಕಂಟ್ರೋಲ್ ಮಾಡಬೇಕು. ಮತ್ತೆ ನಾವು ಬೇರೆದ್ರ ಜೊತೆಗೆ ಪೇರ್ ಮಾಡಬೇಕು. ಇನ್ನು ಹೆಚ್ಚಿಗೆ ತಿಳ್ಕೊಳ್ಳೋಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್ ಚಂದ್.